me forever on fire. ರಾಜೀನಾಮೆ ಕೇಳಿದ ಬಿಜೆಪಿಗೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಕೋವಿಡ್ ಹಗರಣ ಮುನಿರತ್ನ ಕೇಸ್ ಬಗ್ಗೆ ಗುಡುಗಿದ್ದಾರೆ ಪ್ರಿಯಾಂಕ್. ನಿಮ್ಮ ಪೂಜ್ಯ ತಂದೆಯವರದ್ದು ಪ್ರೂವ್ ಆಗಿದೆ ಅಲ್ವಾ ಕೇಸು, ನೀವ್ಯಾಕೆ ರಾಜೀನಾಮೆ ಕೊಡಬಾರ್ದು? ಹಾಗಾದ್ರೆ ನಿಮ್ಮ ತಂದೆಯವ್ರದ್ದು ರಾಜೀನಾಮೆ ತೆಗೆದುಕೊಳ್ಳಿ ಮೊದಲು, ಯಾಕೆ ಕೇಳ್ತಾ ಇಲ್ಲ? ನಂದು ಯಾಕೆ ಕೇಳ್ತೀರಿ? ಕೋವಿಡ್ ಹಗರಣದಲ್ಲಿ ಅವ್ರ ಹೆಸರು ಕೂಡ ಅಲ್ಲಿ ಖುನಾ ವರದಿ ಕೊಟ್ಟಿದೆ ಅಲ್ವಾ? ಇನ್ನು ನಿಮ್ಮದೇ ಪಕ್ಷದ ಶಾಸಕ ಮುನಿರತ್ನ ಬಗ್ಗೆ SIT ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಇದಕ್ಕೇನು ಹೇಳ್ತೀರಿ ಹಾಗಾದರೆ ಬಿಜೆಪಿ ನಾಯಕರೇ? ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ. ನಾನು ನಿಮ್ಮ RSS ನಿಮ್ಮ ಸಿದ್ಧಾಂತದ ವಿರೋಧ ಇದ್ದೇನೆ ಅನ್ನುವಂಥ ಕಾರಣಕ್ಕೆ ನನ್ನನ್ನು ನೀವು ಟಾರ್ಗೆಟ್ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ ನಿರಂತರವಾಗಿ. ನೀವು IT ಆಗಿರ್ಬೋದು, ED ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಬಿಟ್ಟರೂ ಕೂಡ ನಾನು ಹೆದರೋದಿಲ್ಲ. ನಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಅದೇ ರೀತಿಯಲ್ಲಿ ಬಂದವರು. ಬಿಜೆಪಿ ನಾಯಕರಿಗೆ ಸವಾಲು ಹಾಕಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು. ಇಲ್ಲದೆಲ್ಲ ಮಾತಾಡ್ಕೊಂಡು ಹೋಗಿ ಮರ್ಯಾದೆ ಕಳ್ಕೊಳ್ಳೋದು ಸರಿಯಲ್ಲ. ಅವರು ಇಲ್ಲಿವರೆಗೂ ಅವ್ರು ಹೇಳಿರೋದ್ರಲ್ಲಿ ಏನ್ ಸತ್ಯ ಇದೆ ಹೇಳಿ? ಹಿಂದೆ ಇದೇ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನ್ಗೆ ರಾಜೀನಾಮೆ ಕೇಳಿದ್ರು. ಯಾರೋ ಕೆಲ್ಸಕ್ಕೆ ಬರಲ್ಲ, ಮಣಿಕಂಠ ರಾಠೋಡ್ ನಾವು ಅವ್ರ ಮೇಲೆ ಮಾಡಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು. ಏನಾಯ್ತು? ಅದಕ್ಕೆ ಉತ್ತರ ಕೊಟ್ಟರು ವಿಜೇಂದ್ರ ಅವರು. ಇಂಥವ್ರಿಗೆ ಇವ್ರು ಸಾಕ್ತಾ ಇರೋದು ಬಿಜೆಪಿಯವರು. ನಾನು ನಿನ್ನೆ ಬಹಳ ಸ್ಪಷ್ಟವಾಗಿ ಒಂದ್ 4 ಪ್ರಶ್ನೆಗಳು ಕೇಳಿದ್ದೀನಿ ಬಿಜೆಪಿ ಅವರಿಗೆ. ಕಲಬುರಗಿ ರಿಪಬ್ಲಿಕ್ ಅಂತ ತಾವೇನು ಹೇಳಿದೀರಾ, ಕಲಬುರಗಿ ರಿಪಬ್ಲಿಕ್ ನಲ್ಲಿ IPL ಬೆಟ್ಟಿಂಗ್ ದಂಧೆ ನಡೆಸ್ತಾ ಇರುವಂತ ಶಾಸಕರು ಯಾರು ಅಂತ ನೀವು ನಿಮ್ ಬಿಜೆಪಿ ಸುತ್ತಮುತ್ತ ಇರೋ ಜಿಲ್ಲೆಗಳ ಶಾಸಕರಿಗೆ ಕೇಳಿ ಉತ್ತರ ಸಿಗುತ್ತೆ. ಅಕ್ಕಿ ಕಳ್ತನ, ಮಕ್ಕಳ ಹಾಲಿನ ಪೌಡರ್ ಕಳ್ತನ ಮಾಡಿ 20-30 ಕೇಸ್ ಹಾಕ್ಸ್ಕೊಂಡಿರೋರು ಯಾವ ಅಭ್ಯರ್ಥಿ ಕೇಳಿ ಗೊತ್ತಾಗುತ್ತೆ. ಈಗ 1 ತಿಂಗಳ ಹಿಂದೆನೆ ಆಲ್ಮೋಸ್ಟ್ 60-70 ದಿನ ಜೈಲಲ್ಲಿ ಬಂದವರು ಯಾವ ಪಕ್ಷದವರು? ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಮಾಡಿ ನಮ್ಮ ಪೇದೆ ಮೇಲೆ ಗಾಡಿ ಹಾರಿಸಿರೋದು ಯಾವ ಪಕ್ಷದವರು? ಇವೆಲ್ಲ ಸ್ವಲ್ಪ ಇತಿಹಾಸ ತೆಗೆದು ನೋಡಿದ್ರೆ ಅವರಿಗೆ ಗೊತ್ತಾಗುತ್ತೆ. ಪ್ರಾಬ್ಲಮ್ ಏನಂದ್ರೆ ಬೆಂಗಳೂರಿನಲ್ಲಿ ಕುತ್ಕೊಂಡು ಕಲಬುರಗಿ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಅವಾಗ ತಪ್ಪು ಮಾಹಿತಿ ಹೋಗ್ತದೆ. ಯಾರೋ ಆಪ್ತನು ಮಾಡಿರಬಹುದು ಅಂದ್ಬಿಟ್ಟು ನೀವು ರಾಜೀನಾಮೆ ಕೇಳ್ತಾ ಇದ್ದೀರಾ. ನಿಮ್ಮ ತಂದೆಯವರು ಪೂಜ್ಯ ಅಪ್ಪಾಜಿ ಅವ್ರದ್ದು ಪ್ರೂವ್ ಆಗಿದೆ ಅಲ್ಲ ಇವರೇ, ನೀವು ರಾಜೀನಾಮೆ ಕೊಡಬಾರ್ದ? ಯಾವ FSL ರಿಪೋರ್ಟ್ ಬಂದಿದೆ, ಕೋರ್ಟ್ ನಲ್ಲಿ ಕೇಸ್ ಮುಂದಕ್ಕೆ ಹಾಕಿಸ್ತಾ ಇದ್ದೀರಾ, ಅದಕ್ಕೆ ರಾಜೀನಾಮೆ ಕೊಡಬಾರ್ದ? ಇವ್ರಿಗೆ ಏನಾದ್ರೂ ನೈತಿಕತೆ ಇದೆಯಾ? ನಿನ್ನೆ ಮುನಿರತ್ನ ಅವ್ರದ್ದು ಚಾರ್ಜ್ ಶೀಟ್ ಬಂದಿದೆ ಅಲ್ಲ, ಏನಂತ ಬಂದಿದೆ ಸ್ವಾಮಿ? ಅದ್ರ ಬಗ್ಗೆ ಮಾತಾಡ್ತೀರಾ? CT ರವಿ ಅವ್ರ ಬಗ್ಗೆ ಮಾತಾಡ್ತೀರಾ? ಇನ್ನು ನಿನ್ನೆ ಬಹಳ ಸವಿಸ್ತಾರವಾಗಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಮುನಿರತ್ನ ಅವ್ರ ಬಗ್ಗೆ. ಅದ್ರ ಬಗ್ಗೆ ಏನಂತೀರಾ ನೀವು? ನಿಮ್ಮ ತಂದೆಯವ್ರ ಮೇಲೆ ಏನ್ ಆಪಾದನೆ ಇದೆ ಜಸ್ಟಿಸ್ ಕುನ್ನೋ ರಿಪೋರ್ಟ್ ನಲ್ಲಿ ವೆರಿ ಕ್ಲಿಯರ್ಲಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಚೈನಾದಿಂದ ನೀವು PPE ಕಿಟ್ಸ್ ತರಿಸ್ತಿದ್ದೀರಾ ಅಂತ ಹೇಳಿದ್ದಾರೆ. ಶ್ರೀರಾಮುಲು ಅವ್ರದ್ದು ರಾಜೀನಾಮೆ ತಗೊಂಡ್ರ? ನಿಮ್ಮ ನಿಮ್ ತಂದೆಯವ್ರದ್ದು ರಾಜೀನಾಮೆ ತಗೊಂಡ್ರ? ಏನ್ ನೀವು ಮಾತಾಡೋದಕ್ಕೆ ಏನಾದ್ರು ಲಾಜಿಕ್ ಇದೆಯೇನ್ರಿ? ಅದಕ್ಕೆ ಹೇಳ್ತಾ ಇರೋದು, ನೀವು ಎಷ್ಟು ನೀವು ಮಾತನಾಡ್ತೀರಾ ಅಷ್ಟೇ ನೀವು ಮರ್ಯಾದೆ ಕಳ್ಕೊಂತೀರಾ. ವಿಜೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು. ಇಲ್ಲದೆಲ್ಲ ಅವ್ರು ಹೇಳಿರೋ ತಾಳಕ್ಕೆಲ್ಲ ಕುಣಿಯಕ್ ನಾನೇ ಹೂ ಆರ್ ದೇ ಟು ಡಿಮ್ಯಾಂಡ್ ಮೈ ರೆಸಿಗ್ನೇಷನ್ ಏನಾದ್ರೂ ಇದೆಯಾ? ನಾನು ಹೇಳ್ತಾ ಇದ್ದೀನಲ್ಲ, ಪುರಾವೆ ಕೊಡಿ ಸ್ವಾಮಿ, ಡಾಕ್ಯುಮೆಂಟ್ಸ್ ಕೊಡಿ. ಬಹಳ ಸ್ಪಷ್ಟವಾಗಿ ಸಚಿನ್ ಏನೋ ಅಲೆಜ್ಡ್ ಡೆತ್ ನೋಟ್, ಅದು ಇನ್ನ ಪ್ರೂವ್ ಆಗಿಲ್ಲ, ಅದು ಅವ್ರು ಬರ್ದಿರಬಹುದು ಅಂತ ತಿಳ್ಕೊಳ್ಳಿ. ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡಕ್ ಆಗ್ತದ? ನಾವು ತನಿಖೆ ಆಗ್ಲಿ ಅಂತ ನಾವು ಹೇಳ್ತಾ ಇದೇವಲ್ಲ. ಸತ್ಯ ಸಂಶೋಧನೆ ನಾಟಕ ಮಾಡೋದು, ಹೆಣ ಬಿದ್ದಾಗೆಲ್ಲ ಬಿಜೆಪಿ ಅವರಿಗೆ ರಾಜಕೀಯನೇ ಬರುತ್ತೆ ಹೊರತು ನಿಜವಾಗ್ಲೂ ಜನರಿಗೆ ನ್ಯಾಯ ಕೊಡಿಸಬೇಕಂತ ಯಾವುದೇ ಅವ್ರಿಗೆ ಇದು ಇಲ್ಲ. ನೈತಿಕತೆ ಇದೆ, ಅದಕ್ಕೆ ನಿಮ್ ಮುಂದೆ ಕೂತಿದ್ದೀನಲ್ಲ. ನೈತಿಕತೆ ಇರ್ಲಿಲ್ಲ ಅಂದ್ರೆ ನಾವೆಲ್ಲೋ ಬೇರೆ ಕಡೆ ಇರ್ಬೇಕಾಗಿತ್ತು. ನಿಮ್ ಮುಂದೆ ಯಾಕೆ ಬರ್ತಾ ಇದ್ವಿ? ಎದುರುಗಡೆ ಕುತ್ಕೊಂಡು ಕೇಳಿರೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಇದ್ದೀನಲ್ಲ ಸ್ವಾಮಿ. ಬಿಜೆಪಿ ಅವರು ಏನ್ ಇಂಡಿಪೆಂಡೆಂಟ್ ತನಿಖಾ ಸಂಸ್ಥೆ ನಡೆಸ್ತಾ ಇದಾರಾ?
ಇವ್ರು ಹೇಳಿರೋ ಮಾತುಗಳು, ಇವ್ರು ಹೇಳಿರೋ ಟ್ವೀಟ್ಗಳು ಇಲ್ಲಿವರೆಗೂ ಯಾವ್ದು ಸತ್ಯ ಆಗಿದೆ? ಇವ್ರೆ ಸತ್ಯವನ್ನ ಸುಳ್ಳು ಮಾಡೋದು, ಸುಳ್ಳನ್ನ ಸತ್ಯ ಮಾಡೋದ್ರಂತಾನೆ ಇವ್ರು ನಿಪುಣರು. ಇವರು ನಿಮ್ಮ ಸಿದ್ಧಾಂತವನ್ನ ನಾವು ವಿರೋಧಿಸ್ತೀವಿ, RSS ನ ವಿರೋಧಿಸ್ತೀವಿ, ನಿಮ್ಮ ಮನುಸ್ಮೃತಿ ಮನೋಭಾವನೆ ಏನಿದೆ ಅದನ್ನ ನಾವು ವಿರೋಧಿಸ್ತೀವಿ ಅಂತ ನಾವು ನಿಮ್ಗೆ ಟಾರ್ಗೆಟ್ ಅಂತ ನೀವು ಅನ್ಕೊಂಡಿದ್ದೀರ. ನೀವು ಎಷ್ಟೇ ಅಂಜಿಸಿದ್ರು ಕೂಡ ನಮ್ಮ ಏನು ನಮ್ಮ ಮನೋಭಾವನೆ ಏನಿದೆ ಅದು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವ್ದು ಹೆದರಿಕೆ ನೀವು ಏನೇ ಮಾಡಿದ್ರು, IT, ED, CBI, ನೀವು ಯಾರಿಗೆ ಹೋಗಿ ಮೋದಿಯವರಿಗೆ ಕಂಪ್ಲೇಂಟ್ ಮಾಡ್ತೀರಾ, ಅಮಿತ್ ಶಾ ಕಂಪ್ಲೇಂಟ್ ಮಾಡ್ತೀರಾ, ಗವರ್ನರ್ ಮುಖಾಂತರ ಕೆಲಸ ಮಾಡ್ಕೊಳ್ತೀರಾ, ಅದು ಯಾವುದಕ್ಕೂ ನಾವು ಹೆದರೋದಿಲ್ಲ. ಪ್ರಾಮಾಣಿಕವಾಗಿ ನಾವು ಸಾರ್ವಜನಿಕ ವಲಯದಲ್ಲಿ ಇದ್ದೀವಿ. ಹಿಂದೆ ಕೂಡ ಖರ್ಗೆ ಸಾಹೇಬರು ಹಾಗೆ ನಡ್ಕೊಂಡು ಬಂದಿದ್ದಾರೆ, ಮುಂದೆ ಕೂಡ ನಾನು ಹಾಗೆ ನಡ್ಕೊಂಡು ಹೋಗ್ತೀನಿ. ಅವ್ರು ಹೇಳಿರೋ ತಾಳಕ್ಕೆಲ್ಲ ಕುಣಿಯಕ್ ನಾನೇ